ಸಿಂಹರಾಶಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹ ಸೂಚನೆ ಇದೆ. ಮನೆಯಲ್ಲಿ ಏನಾದರೂ ಒಂದು ದೇವತಾ ಕಾರ್ಯವನ್ನ ಶುಭ ಕಾರ್ಯವನ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಅದಕ್ಕೆ ಪುಷ್ಟಿಯನ್ನ ಕೊಟ್ಟಂತಹ ಒಂದು ಸಂದರ್ಭವೂ ಕೂಡ ಬರಬಹುದು ಅಂತ ಅರ್ಥ. ಹಿರಿಯರ ಸಲಹೆ, ದೊಡ್ಡವರ ಮಾತು ತುಂಬಾ ಮುಖ್ಯವಾಗುತ್ತೆ. ಕೇಳಬೇಕಷ್ಟೆ. ಅದನ್ನ ಕೇಳುವಂತಹ ಮನಸ್ಥಿತಿ ಸ್ವಲ್ಪ ನಿಮಗೆ ಕಡಿಮೆ ಇರುತ್ತೆ. ಅದನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ, ಅದರಂತೆ ನಡೆದರೆ ಅನುಕೂಲ ಇದೆ ಅನ್ನುವಂಥದ್ದು. ಹೆಚ್ಚು ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಯಾವುದೋ ಒಂದು ಪದಾರ್ಥ ಬಾಯಿಗೆ ರುಚಿಯಾಗಿದೆ ಅಂತ ಹೇಳಿ ಯಥೇಚ್ಛವಾಗಿ ಸೇವನೆ ಮಾಡಿ ಅದರಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸೂಚನೆ ಇದೆ. ಮುಂಚಿತವಾಗಿ ನಿಮಗೆ ಗೊತ್ತಿರೋದ್ರಿಂದ ಆಹಾರ ಪದಾರ್ಥವನ್ನು ಸೇವನೆ ಮಾಡುವಾಗ ಸ್ವಲ್ಪ ನಿಮ್ಮ ಹಿಡಿತ ಅನ್ನುವಂಥದ್ದು ಇರಲಿ ಅಂತ ಅರ್ಥ. ಬಂಧುಗಳಿಂದ ಅವಮಾನವಾಗಬಹುದು. ಬಂಧುಗಳು ಏನೋ ಒಂದು ಸಣ್ಣ ವಿಷಯವನ್ನೇ ಇಟ್ಟುಕೊಂಡು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅನ್ನುವ ರೀತಿಯಲ್ಲಿ ಆ ಮಾತು ಅಥವಾ ಆ ವಿಷಯ ಅವಮಾನಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ಯಾವ ಕೆಲಸ ಮಾಡೋದಾದರೂ ಅಷ್ಟೇ ಸರಿಯಾದಂತಹ ರೀತಿಯಲ್ಲಿ ನೀವು ಆ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಂಡಾಗ ಮಾಡಿದಂತಹ ಕೆಲಸದಿಂದ ನಿಮಗೆ ಬರಬೇಕಾದಂತಹ ಗೌರವ ಬಹಳ ಸುಲಭವಾಗಿ ಸಿಕ್ಕೀತು ಅನ್ನುವಂಥದ್ದು. ಕೆಲಸದ ಸ್ಥಳದಲ್ಲಿ ಅಪರಿಚಿತರಿಂದ ತೊಂದರೆಗೆ ಅವಕಾಶ. ಯಾರೋ ಗುರುತು ಪರಿಚಯ ಏನೂ ಇರೋದಿಲ್ಲ, ಯಾರೋ ಬರ್ತಾರೆ ಅಡ್ಡಿ ಮಾಡ್ತಾರೆ, ಅದು ಸ್ವಲ್ಪ ಸಮಸ್ಯೆಗಳಾಗೋದಕ್ಕೆ ಕಾರಣ ಅಂತ ಹೇಳಬೇಕು. ದುರ್ಗಾ ಪ್ರಾರ್ಥನೆಯನ್ನ ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ಆ ದುರ್ಗಾ ಮಂತ್ರವನ್ನ 12 ಬಾರಿ ಪಠನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕುಟುಂಬದಲ್ಲಿ ಬಹಳ ಸಂತೋಷವಾದಂತಹ ವಾತಾವರಣವನ್ನ ನೋಡ್ತೀರಿ. ಸ್ನೇಹಿತರ ಆಗಮನ ಅಥವಾ ಬಂಧುಗಳ ಆಗಮನ ಮನಸ್ಸಿಗೆ ಒಂದಷ್ಟು ಖುಷಿಯನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಯುವಕರು ಯುವತಿಯರು ಜೀವನದಲ್ಲಿ ತುಂಬಾ ಸುಖಕರವಾಗಿರಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಬಹಳಷ್ಟು ಯೋಚನೆಗಳನ್ನ ಅಲ್ಲಿ ಚರ್ಚೆ ಮಾಡ್ತೀರಿ. ಹೀಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನುವಂಥದ್ದೆಲ್ಲ ನಿಮ್ಮಲ್ಲಿ ಆ ಚರ್ಚೆ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾದಂತಹ ಸ್ಥಿತಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ಚೆನ್ನಾಗಿರ್ತೀರಿ. ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣದ ಹರಿವಾಗಲಿ, ಕೈಯಲ್ಲಿ ದುಡ್ಡು ಓಡಾಡೋದಾಗಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ. ಹೊಸ ಆದಾಯದ ಮಾರ್ಗಗಳು, ಆದಾಯದ ಮೂಲಗಳು ತನ್ನಿಂದ ತಾನೇ ಎಲ್ಲ ತೆರೆದುಕೊಳ್ಳುತ್ತೆ. ಇದು ಕೂಡ ಸಂತೋಷದ ವಿಚಾರವಾಗುತ್ತೆ. ವ್ಯಾಪಾರಸ್ಥರಿಗೆ ನಿರೀಕ್ಷೆಗಿಂತ ಹೆಚ್ಚಾದಂತಹ ಧನಲಾಭವಾಗುತ್ತೆ. ದಿನ ಚೆನ್ನಾಗಿದೆ, ಗ್ರಹಗತಿ ಚೆನ್ನಾಗಿದೆ ಅಂತಂದ್ರೆ ಎಲ್ಲ ಕಡೆಯಿಂದಲೂ ಕೂಡ ಒಳ್ಳೇದಾಗ್ತಾ ಬರುತ್ತೆ. ಎಲ್ಲೋ ಒಂದು ಕಡೆ ಒಂಚೂರು ವ್ಯತ್ಯಾಸ ಆಯ್ತು ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು ಕೂಡ ಕೈಗೆ ಸಿಕ್ಕದೇ ಇರೋ ಹಾಗಾಗುತ್ತೆ. ಇವೆಲ್ಲವನ್ನ ನೋಡ್ಬೇಕಾಗುತ್ತೆ. ಇದನ್ನೇ ಗ್ರಹಚಾರ ಜ್ಯೋತಿಷ ಅಂತ ಹೇಳುವಂಥದ್ದು. ಇದನ್ನೆಲ್ಲ ಗಮನಿಸ್ಕೊಳ್ಳಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನ ಮಾಡಿ ಕೆಡಕು ಆಗುವಂಥದ್ದೆಲ್ಲವೂ ಕೂಡ ಒಳ್ಳೆಯದಾಗಿ ಪರಿವರ್ತನೆ ಆಗಲಿ. ಒಳ್ಳೆಯದಾಗಿರುವಂಥದ್ದು ಆಗುವಂಥದ್ದು ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಲಾಭವನ್ನ ಅನುಕೂಲವನ್ನು ಮಾಡಿಕೊಡ್ಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಮನಸ್ಸು ಶುದ್ಧವಾಗಿರಲಿ. ಶುಭವಾಗಿ. ತುಲಾರಾಶಿ ನೌಕರಿಯ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ಅಥವಾ ವೃತ್ತಿಯಲ್ಲಿ ಏನೋ ಕಿರಿಕಿರಿ ಆಗುವಂಥದ್ದು, ಮನಸ್ಸಿಗೆ ಒಂದಷ್ಟು ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಯಾವುದೋ ಒಂದು ಸಣ್ಣ ಕಿರಿಕಿರಿಗೋಸ್ಕರ ಕೆಲಸ ಬಿಡೋದಕ್ಕಾಗತ್ತಾ? ಅದು ಸಾಧ್ಯ ಆಗದೇ ಇರುವಂಥದ್ದು. ಸರಿಪಡಿಸ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕಾದಂಥದ್ದು ಮುಖ್ಯವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಕೌಟುಂಬಿಕವಾಗಿ ಗಮನಿಸಿದಾಗ ಒಂಥರ ಬೇಸರವಾಗುತ್ತೆ, ಜುಗುಪ್ಸೆ ಬರುತ್ತೆ. ಯಾಕೆ ಬೇಕು ಈ ಜೀವನ ಅನ್ನುವಷ್ಟರ ಮಟ್ಟಿಗೆ ಕೆಲವು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗಬಹುದು. ಧಾರ್ಮಿಕ ಕಾರ್ಯದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಭಗವಂತ, ಹೋಮ ಹವನ, ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಇನ್ನಷ್ಟು ಮತ್ತಷ್ಟು ನಿಮ್ಮ ಒಂದು ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ. ಅದನ್ನೆಲ್ಲ ಮಾಡಬೇಕು, ಇದೇ ನಮ್ಮನ್ನು ಕಾಪಾಡುವುದು ಅನ್ನುವಂತಹ ಒಂದು ನಿರ್ಧಾರಕ್ಕೂ ಬರಬಹುದು. ಹಣ, ದ್ರವ್ಯ, ಯಾವುದೋ ಪದಾರ್ಥ ಕಳವಾಗುವಂತಹ ಸಾಧ್ಯತೆಯ ಸೂಚನೆಗಳಿದೆ. ಎಚ್ಚರಿಕೆಯನ್ನು ವಹಿಸಿದರೆ ಅದರಿಂದ ತಪ್ಪಿಸ್ಕೊಳ್ಬಹುದು. ಕುಟುಂಬದವರ ಅಸಹಕಾರ ಇರುತ್ತೆ. ಮನೆಯವರು ಯಾವುದಕ್ಕೂ ಸ್ಪಂದಿಸೋದಿಲ್ಲ. ಯಾವ ಪ್ರೋತ್ಸಾಹ ಆಗಲಿ, ಯಾವ ಒಂದು ನಿಮಗೆ ನಾವು ಹಿಂದಿದ್ದೀವಿ, ನೀವು ಆ ಕೆಲಸಕ್ಕೆ ಮುಂದೆ ಹೋಗಿ ಅನ್ನುವಂತಹ ಒಂದು ನಂಬಿಕೆಯ ಧೈರ್ಯದ ಮಾತು ಕೂಡ ಸಿಕ್ಕದೇ ಇರೋ ಹಾಗಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರವಾಗಿ ಬೇರೆಯವರನ್ನು ದೂಷಣೆ ಮಾಡಬೇಡಿ. ನೀವು ಚೆನ್ನಾಗಿರ್ಬೇಕು ಅಂತಲೋ, ನಿಮಗೆ ಲಾಭ ಬರಬೇಕು ಅಂತಲೋ, ನಿಮ್ಮ ಹೆಸರು ಬರಬೇಕು ಅಂತಲೋ, ಇನ್ಯಾರೋ ಅದಕ್ಕೆ ಕಲ್ಲ ಹಾಕಿದ್ರು ಅಂತ ಹೇಳಿ ಬೇರೆಯವ್ರನ್ನ ದೂಷಣೆ ಮಾಡಬೇಡಿ. ನಿಮಗೆ ಆ ಒಂದು ಯೋಗ್ಯತೆ ಅರ್ಹತೆ ಇದ್ದರೆ ಖಂಡಿತವಾಗಿ ಅದು ಸಿಕ್ಕೇ ಸಿಕ್ಕುತ್ತೆ. ಆ ನಂಬಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು. ಕಾರ್ತವೀರ್ಯಾರ್ಜುನನನ್ನ ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂತಹ ಪ್ರಾರ್ಥನೆ
ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಸರ್ಕಾರಿ ನೌಕರರಿಗೆ ಸ್ವಲ್ಪ ಸಮಸ್ಯೆ ಆಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಪ್ರತಿರೋಧಿಗಳು ನಿಮ್ಮನ್ನು ನಿರಾಸೆ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಯಾರು ನಿಮ್ಮ ಶತ್ರುಗಳಿದ್ದಾರೆ, ವಿರೋಧಿಗಳಿದ್ದಾರೆ, ಅವರು ನಿಮ್ಮ ಆಸೆಗೆ ಭಂಗವನ್ನು ತರ್ತಾರೆ. ನಿಮ್ಮ ಆಸೆ ಈಡೇರೋದಕ್ಕೆ ಅವರು ಬಿಡೋದಿಲ್ಲ. ನಿಮಗೇನೋ ಎಲ್ಲ ಹಂತದಲ್ಲೂ ಅಡ್ಡಿಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ತಪ್ಪು ನಿರ್ಣಯದಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ. ನೀವೇನೋ ಒಂದು ತೀರ್ಮಾನ ಮಾಡಿಬಿಡ್ತೀರಿ ತಪ್ಪಾಗಿ, ಅದು ನಿಮಗೇನು ಅನ್ಸೋದಿಲ್ಲ ಅಥವಾ ನಿಮಗೆ ಗೊತ್ತಾಗೋದಿಲ್ಲ, ಅದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ. ಇದನ್ನ ಗಮನಿಸ್ಕೊಳ್ಬೇಕು. ಅತಿಯಾದಂತಹ ಆತ್ಮವಿಶ್ವಾಸದಿಂದ ತಪ್ಪು ನಡೀಬಹುದು. ಇದೆಲ್ಲವೂ ನನಗೆ ಗೊತ್ತಿದೆ, ನಾನೆಲ್ಲ ತೀರ್ಮಾನವನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಆ ಓವರ್ ಕಾನ್ಫಿಡೆನ್ಸ್ ಏನಿದೆ, ಅದರಿಂದ ತೊಂದರೆ ಆಗುತ್ತೆ ಅಂತ ಅರ್ಥ. ಕುಟುಂಬ ಸದಸ್ಯರ ಭಿನ್ನಾಭಿಪ್ರಾಯವನ್ನ ದೂರ ಮಾಡಬೇಕು. ನೀವು ಅವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು, ವಿಶ್ವಾಸದಿಂದ ಇರಬೇಕು ಅನ್ನುವಂಥದ್ದು ನಿರುದ್ಯೋಗಿಗಳಿಗೆ ಒತ್ತಡ ಅಥವಾ ಬೇಸರವನ್ನು ತರ್ತಕ್ಕಂತಹ ದಿವಸವಾಗುತ್ತೆ. ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.